ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ. ಇಂದು ನಡೆದ ಕಾಂಗ್ರೆಸ್ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ, ಜೆಡಿಎಸ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಸಂದೀಪ್ ರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಹೌದು ವೀಕ್ಷಕರೇ, ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ನಡೆದ ಗೊಂದಲದ ಬಗ್ಗೆ ಕಳೆದ ಕೆಲ ದಿನಗಳಿಂದ ಭಾರಿ ಚರ್ಚೆ ನಡೀತಿದೆ. ಆದರೆ ಆ ದಿನ ನಿಜವಾಗಿ ಏನಾಯಿತು ಅನ್ನೋದರ ಬಗ್ಗೆ ಇಂದು ಕಾಂಗ್ರೆಸ್ ನಾಯಕರು ತಮ್ಮ ಆವೃತ್ತಿಯನ್ನ ಸುದ್ದಿಗೋಷ್ಠಿಯಲ್ಲಿ ಮಂಡಿಸಿದ್ರು. ಕಾಂಗ್ರೆಸ್ ಮುಖಂಡರ ಆರೋಪದ ಪ್ರಕಾರ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಮುಗಿಯುವವರೆಗೂ ಶಾಸಕ ಪ್ರದೀಪ್ ಈಶ್ವರ್ ಯಾವುದೇ ಪ್ರಚೋದನಕಾರಿ ಮಾತು ಆಡಲಿಲ್ಲ. ಬದಲಾಗಿ ಕಾರ್ಯಕ್ರಮದ ವೇಳೆ ಅವರ ಬಗ್ಗೆ, ಅವರ ತಾಯಿ ಹಾಗೂ ಕುಟುಂಬದ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಬಳಸಲಾಗಿದೆ ಅಂತ ಅವರು ಹೇಳಿದ್ರು. ಇನ್ನು ಸುಮಾರು 2 ಗಂಟೆಗಳ ಕಾಲ ಶಾಸಕರು ಮೌನವಾಗಿದ್ರು. ಆದರೆ ಕಾರ್ಯಕ್ರಮ ಮುಗಿಸಿ ಹೊರಬಂದಾಗಲೂ ಕೆಲವರು ಅವಮಾನಕಾರಿ ಘೋಷಣೆಗಳನ್ನು ಮುಂದುವರಿಸಿದ್ರು ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಿಂದ ಕೆಲವರನ್ನ ಕರೆಸಿ ಸ್ಥಳೀಯ ಕೆಲವರ ಜೊತೆ ಸೇರಿ ಉದ್ದೇಶಪೂರ್ವಕವಾಗಿ ಗಲಾಟೆ ಸೃಷ್ಟಿಸಲು ಪ್ರಯತ್ನಿಸಲಾಗಿದೆ ಎಂಬ ಗಂಭೀರ ಆರೋಪವನ್ನು ಕಾಂಗ್ರೆಸ್ ಮಾಡಿದೆ. ಶಾಸಕರು ಕಾರಿನಲ್ಲಿ ಕುಳಿತ ನಂತರ ಕಾರನ್ನ ಸುತ್ತುವರೆದು ಪ್ರಚೋದನೆ ನೀಡಲಾಯಿತು. ಆದರೂ ಅವರು ಕಾರಿನ ಮೇಲಿಂದ ಕೈ ಬೀಸಿ ಭುಜ ತಟ್ಟಿ ಮೀಸೆ ತಿರುವುದ್ ಬಿಟ್ರೆ ಬೇರೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡ್ರು. ಸರ್ಕಾರದಲ್ಲಿ ಅನೇಕ ಜಯಂತಿಗಳನ್ನ, ದಾರ್ಶನಿಕರ ಜಯಂತಿಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಜಗಜೀವನ್ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಕೆಂಪೇಗೌಡರ ಜಯಂತಿ ಆಗಿರ್ಬೋದು, ಈ ತರದ್ದು 27ನೇ ತಾರೀಕು ಹಾಗೇನೆ ಕೆಂಪೇಗೌಡರ ಜಯಂತಿಯನ್ನ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ತುಂಬಾ ವಿಜೃಂಭಣೆಯಿಂದ ವ್ಯವಸ್ಥೆಗಳನ್ನ ಮಾಡಿತ್ತು. ಹಾಗೇನೆ ಎಲ್ಲ ಮೂಲೆ ಮೂಲೆಗಳಿಂದ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಜನ, ಸರ್ವ ಜನ, ಅಂದ್ರೆ ಒಂದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ಅದು. ಯಾಕಂದ್ರೆ ಸರ್ಕಾರ ಮಾಡ್ತಾ ಇರೋದ್ರಿಂದ ಎಲ್ಲ ತರದ ಜನ, ನಾವು ಕೂಡ ಎಲ್ಲರೂ ಕೂಡ ಭಾಗವಹಿಸಿದ್ವಿ. ಅವತ್ತು ಏನು ತುಂಬಾ ವಿಜೃಂಭಣೆಯಿಂದ ಮೆರವಣಿಗೆ ಆಯ್ತು, ಟ್ಯಾಬ್ಲೋಗಳಿದ್ವು. ಮತ್ತೆ ಕಾರ್ಯಕ್ರಮ ಪ್ರಾರಂಭ ಆಗಂತ ಸಂದರ್ಭದಲ್ಲಿ ನಾವು ಕೂಡ ಜಿಲ್ಲಾಡಳಿತ ಏನು ಈ ಕ್ಷೇತ್ರದ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೊಳ್ತಕ್ಕಂಥದ್ದು ರೂಢಿ ಅದು. ಹಾಗೆ ನಾವು ಆಹ್ವಾನ ಕೊಟ್ಟಿದ್ರು, ಪ್ರದೀಪ್ ಈಶ್ವರ್ ಅವರು ಬಂದಿದ್ರು, ನಾವು ಕೂಡ ಇದ್ವಿ. ಅದೇ ಕಾರ್ಯಕ್ರಮ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ, ಯಾವುದೇ ಗಲಭೆ, ಯಾವುದೇ ರೀತಿಯಾದಂತಹ ಗಲಭೆಗಳಿರಲಿಲ್ಲ. ತುಂಬಾ ಶಾಂತಿಯುತವಾಗಿ ಕಾರ್ಯಕ್ರಮ ಪ್ರಾರಂಭ ಆಯ್ತು. ಸ್ವಾಗತ ಭಾಷಣ ಆಯ್ತು, ಮತ್ತೆ ನಾಡಗೀತೆ ಆಯ್ತು. ಆ ನಂತರ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಾಸ್ತಾವಿಕ ಮಾತುಗಳನ್ನ ಮಾತಾಡೋದಕ್ಕೆ ಪ್ರಾರಂಭ ಆದ ಸಂದರ್ಭದಲ್ಲಿ ಹೊರಗಡೆ, ಕನ್ನಡ ಭವನದ ಹೊರಗಡೆ ಒಂದಷ್ಟು ಜನ ಕಿಡಿಗೇಡಿಗಳು ಗಲಾಟೆ ಪ್ರಾರಂಭ ಮಾಡಿದ್ರು. ಅದನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರು. ಅವ್ರ ಕಾರ್ಯಕ್ರಮ ಬಂದಿರೋರ್ಗೆ ಅಡ್ಡಿ ಮಾಡ್ತಾ ಇದಾರೆ, ಅವರನ್ನ ಒಳಗೆ ಕರೆಸಿ ಅಂತಂದ್ರು. ಆ ಕರೆಸಂತ ಸಂದರ್ಭದಲ್ಲಿ ಏಕಾಏಕಿ ಸುಮಾರು ಒಂದು 100 ಜನ ಏನು ಶಾಲುಗಳು ಹಾಕೊಂಡಿದ್ದಂತ ಜನ, ಅವ್ರು ಬೇರೆ ಬೇರೆ ರೀತಿ ಪಾನಮುಕ್ತರಾಗಿದ್ರು. ಅವರೆಲ್ಲ ಇದ್ದಕ್ಕಿದ್ದಂಗೆ ನುಗ್ಗಿ ಶಾಸಕರ ಮೇಲೆ ಅವಾಚ್ಯವಾಗಿ, ನಾವ್ಯಾರು ಕೂಡ ಎಂದು ಕೇಳಿರಲ್ಲ ಆ ರೀತಿಯಾದಂತಹ ಅವಾಚ್ಯ ಶಬ್ದಗಳನ್ನ ಬಳಸಿ ಅವರನ್ನ ಒಡೆಯೋದಕ್ಕೆ ಬಂದ್ರು, ನುಗ್ಗಿದ್ರು. ಸ್ಟೇಜ್ ಅಲ್ಲಿ ಕೂಡ ನುಗ್ಗೋದಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನೆಲ್ಲನೂ ಪೊಲೀಸ್ ಇಲಾಖೆ, ಎಲ್ಲ ಪೊಲೀಸ್ ವ್ಯವಸ್ಥೆ ಅದನ್ನ ಕಂಟ್ರೋಲ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕಾರ್ಯಕ್ರಮ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಅವರು ಕೂಗುಗಳನ್ನ ಹಾಕ್ತಾನೆ ಇದ್ರು. ಅದು ವಿಶೇಷವಾಗಿ ಒಬ್ಬ ಶಾಸಕನ ವಿರುದ್ಧವಾಗಿನೇ ಅವರು ಬಂದಂತ ಮನಸೋ ಇಚ್ಚಿ ಬೈದಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದ್ವಿ, ನೀವು ನೋಡಿದ್ರೆ, ರೆಕಾರ್ಡ್ ಆಗಿದೆ, ಎಲ್ಲ ಸೋಷಿಯಲ್ ಮೀಡಿಯಲ್ಲಿ ಕೂಡ ಹರಿದಾಡಿದೆ. ಆದ್ರೆ ಅಲ್ಲಿ ಇದ್ದಂತ ಮುಖಂಡರುಗಳು ಎಲ್ಲರೂ ಕೂಡ ಅವರನ್ನ ತಾಳ್ಮೆಯಿಂದ ಇರೋದಕ್ಕೆ ಅನೇಕ ಸಾರಿ ಪ್ರಯತ್ನ ಪಟ್ಟರು ಕೂಡ ಅವ್ರು ತಾಳ್ಮೆ ಬರಲಿಲ್ಲ. ಮನೆ ಜಿಲ್ಲಾಧಿಕಾರಿಗಳು ತುಂಬಾ ವ್ಯವಸ್ಥಿತವಾಗಿ ಅವರನ್ನ ಕಂಟ್ರೋಲ್ ಮಾಡಕ್ ಹೋದ್ರು, ಅದು ಕೂಡ ಅವ್ರ ಕಂಟ್ರೋಲ್ ಬರ್ಲೇ ಇಲ್ಲ. ಅವ್ರೇನು ಒಂದೇ ಉದ್ದೇಶ, ಇವರು ಪ್ರದೀಪ್ ಈಶ್ವರ್ ಅವರು ಈ ಜಯಂತಿಗೆ ಯಾಕೆ ಬರ್ಬೇಕು ಅಂತ. ಆದ್ರೆ ಆ ಜಯಂತಿ ಇರ್ತಕ್ಕಂಥದ್ದು ಸರ್ಕಾರಿ ಕಾರ್ಯಕ್ರಮ, ಇದು ಯಾವುದೇ ಸಂಘದ ಕಾರ್ಯಕ್ರಮ ಅಲ್ಲ, ಅದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಸರ್ಕಾರದ ಪ್ರತಿನಿಧಿಯಾಗಿ ನಮ್ಮ ಶಾಸಕರು ಭಾಗವಹಿಸಿದ್ರು. ಇದನ್ನ ಕಂಟ್ರೋಲ್ ಮಾಡೋದಕ್ಕಾಗಿ, ಅವ್ರನ್ನ ಹೊರಗಡೆ ಕಳಿಸೋದಕ್ಕಾಗಿ ಇಲ್ಲ ಸಲ್ಲದ ಮಾತುಗಳನ್ನ ಆಡಿದ್ದಾರೆ. ಅದು ಯಾಕೆ ಏನು ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಮತ್ತೆ ನಾವು ಕೂಡ ಆ ವೇದಿಕೆಯಲ್ಲಿದ್ದೇವೆ. ಆ ನಂತರ ಸ್ವಾಮೀಜಿಗಳು ಬಂದ್ರು, ಸ್ವಾಮೀಜಿಗಳು ಕಂಟ್ರೋಲ್ ಮಾಡಕ್ ಹೋದ್ರು. ಆದ್ರೆ ಸ್ವಾಮೀಜಿಗಳ ಕಂಟ್ರೋಲ್ ಕೂಡ ಅವ್ರು ತಪ್ಪಲಿಲ್ಲ. ಆದ್ರೆ ಕೆಲವರು ಮಾತಾಡ್ತಾರೆ, ಹೇಳ್ತಾರೆ ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ಕೆಂಪೇಗೌಡ ಜಯಂತಿ ಅಂತ. ಅಂದ್ರೆ ಬೇರೆ ಬೇರೆ ಜಯಂತಿಗಳನ್ನ ಕಂಡಮ್ ಅನ್ನೋ ರೀತಿಯಲ್ಲಿ ಕೂಡ ಮಾತಾಡದೇ ಇರತಕ್ಕಂಥದ್ದು ನಾವು ನೋಡಿದ್ವಿ. ಈ ತರದ ಮಾತಾಡ್ತಾ ಎಷ್ಟೇ ಮಾತಾಡಿದ್ರು ಕೂಡ, ಶಾಸಕನ ಎಷ್ಟೇ ನಿಂದನೆ ಮಾಡಿದ್ರು ಕೂಡ ಅವರು ಸಾವಧಾನವಾಗಿ ಏಕಚಿತ್ತವಾಗಿ ಕೂತಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ, ಎಲ್ಲರೂ ನೋಡಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತುಂಬಾ ಗಣ್ಯ ವ್ಯಕ್ತಿಗಳು ಕೂಡ ಇದನ್ನ ಗಮನಿಸಿರ್ತಾರೆ. ಆದ್ರೆ ಅವರು ಹೊರಗಡೆ ಹೋಗಂತ ಸಂದರ್ಭದಲ್ಲಿ, ಕಾರ್ಯಕ್ರಮ ಮುಗಿದ ಮೇಲೆ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಒಂದು 100-200 ಜನ ಅವರನ್ನ ಅಟ್ಟಾಡಿಸ್ಕೊಂಡು ಹೋಗಂತ ಓಡಿಸ್ತಾ ಹೋಗ್ತಾರೆ. ಅವರು ಇದೇ ಭಾಷೆ, ಬೇರೆ ಬೇರೆ ರೀತಿಯ ಭಾಷೆಯನ್ನ ಮಾತಾಡಿಕೊಂಡು ಅವ್ರನ್ನ ಧರ್ಮಗಳು ಹೋಗ್ತಾರೆ. ಆದ್ರೆ ಪೊಲೀಸ್ನವರು ತುಂಬಾ ಬಂದೋಬಸ್ತ್ ಆಗಿ ಅವರನ್ನ ಕಾರಲ್ಲಿ ಹತ್ತಿಸ್ತಾರೆ. ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ
ಈ ತರದ ಒಂದು ಅಹಿತಕರ ಘಟನೆಗಳು ನಡೆದಿರ್ತಕ್ಕಂಥದ್ದು ಮತ್ತು ಅಲ್ಲಿ ರಸ್ತೆನಲ್ಲಿ ಚಪ್ಪಲಿ ಹಾಕಿರ್ತಕ್ಕಂಥದ್ದು, ಕಲ್ಲಲ್ಲಿ ಹಾಕಿರ್ತಕ್ಕಂಥದ್ದು, ಶೂನಲ್ಲಿ ಹಾಕಿರ್ತಕ್ಕಂಥದ್ದು, ಇದು ಯಾವ ಸಮಾಜಕ್ಕೆ ಅವರು ಕೀರ್ತಿ ಕೊಡ್ತಕ್ಕಂಥದ್ದು ಅನ್ನೋದು ನಾವು ಪ್ರಶ್ನೆ ಇದೆ. ಆದ್ರೆ ಕೆಂಪೇಗೌಡರು ಈ ದೇಶಕ್ಕೆ ಒಂದು ಸಮುದಾಯಕ್ಕೆ ಸೀಮಿತವಾಗಿರ್ತಕ್ಕಂಥ ರಾಜರಲ್ಲ. ಅವರು ಬೆಂಗಳೂರನ್ನು ಕಟ್ಟಿರ್ತಕ್ಕಂಥ ದೊರೆ ಅವರು. ಆ ಬೆಂಗಳೂರಲ್ಲಿ ಸರ್ವ ಜನ ಕೂಡ ಇವತ್ತು ವಾಸ ಮಾಡ್ತಕ್ಕಂಥದ್ದು. ಅಲ್ಲಿ ಸರ್ವ ಜನಾಂಗಕ್ಕಾಗಿ ಬೇರೆ ಬೇರೆ ಪೇಟೆಗಳನ್ನ ನಿರ್ಮಾಣ ಮಾಡಿ ಇವತ್ತು ಒಳ್ಳೆಯ ವ್ಯವಸ್ಥಿತವಾಗಿ ಬೆಂಗಳೂರನ್ನ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಬ್ಬ ರಾಜರವರು. ಆ ಒಬ್ಬ ರಾಜರಿಗೆ ಅವಮಾನ ಮಾಡಿರ್ತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಖಂಡಿಸೋದಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಾವು ಇವತ್ತು ಏನು ಅವ್ರ ಮೇಲೆ ಯಾರು ಕೂಡ ಕೇಸು ಕಂಪ್ಲೇಂಟ್ ಕೊಟ್ಟಿಲ್ಲ, ಅಲ್ಲಿರ್ತಕ್ಕಂಥ ಶಾಸಕರು ಕೊಟ್ಟಿಲ್ಲ ಅಥವಾ ಮುಖಂಡರುಗಳು ಕೊಟ್ಟಿಲ್ಲ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸುಮೋಟ ಕೇಸ್ ಹಾಕಿ ಇವತ್ತು ಅವ್ರನ್ನ ಕೆಲವರನ್ನ ಬಂಧಿಸಿ ಕಳಿಸಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ, ನೀವೆಲ್ಲರೂ ಕೂಡ ನೋಡ್ತಾ ಇದ್ರಿ. ಆದ್ರೆ ಬೇರೆ ಸಂದರ್ಭದಲ್ಲಿ ಹೊರಗಡೆ ಸಭೆಗಳನ್ನ ಕರೆದ್ಬಿಟ್ಟು ಬರೀ ಪ್ರದೀಪ್ ಈಶ್ವರು ಯಾವುದೇ ಜಯಂತಿಗೆ ಬಂದಿಲ್ಲ, ಈ ಜಯಂತಿಗೆ ಯಾಕೆ ಬಂದ್ರು, ಗಲಾಟೆ ಮಾಡಿಸ್ಲಿಕ್ಕಾಗೆ ಬಂದ್ರು, ಅದ್ ಆಗ್ಬಾರ್ದಾಗಿತ್ತು. ಇವತ್ತು ಪ್ರದೀಪ್ ಈಶ್ವರ್ ಬಂದು ಇವತ್ತು ಗಲಾಟೆ ಮಾಡಿಸಿದ್ದಾರೆ. ಮತ್ತೆ ಇಷ್ಟಕ್ಕೆಲ್ಲ ಕಾರಣ ಪ್ರದೀಪ್ ಈಶ್ವರೇ. ಆದ್ಮೇಲೆ ಕೇಸ್ ಹಾಕ್ಬೇಕು, ಅವ್ರನ್ನ ಬಂಧಿಸ್ಬೇಕಂತ ಹೊರಟಿರ್ತಕ್ಕಂಥ ಜನ ಯಾವ ರೀತಿ ಈ ಸಮಾಜಕ್ಕೆ ಮೆಸೇಜ್ ಕೊಡ್ತಾರೆ ಅನ್ನೋದನ್ನ ನಮ್ಮ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿದೆ. ಇವತ್ತು ಈ ತರದ ಬೇರೆ ಬೇರೆ ಉದ್ದೇಶಗಳಿಟ್ಟು ಇನ್ನೇನು ಒಂದ್ 2 ವರ್ಷ ಚುನಾವಣೆಗಳೇ ಇರಬಹುದು, ಆದ್ರೆ ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥದ್ದು ಬಿಡ್ಬೇಕಾಗಿದೆ. ಇವತ್ತು ಒಳ್ಳೊಳ್ಳೆ ವ್ಯಕ್ತಿಗಳ ಒಂದು ಜಯಂತಿಗಳನ್ನ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಆ ವ್ಯಕ್ತಿಗಳ ವ್ಯಕ್ತಿತ್ವ ಮತ್ತು ಅವರ ವಿಚಾರಧಾರೆಗಳನ್ನ ಪ್ರತಿಯೊಂದು ಜನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಈ ದೇಶದ ಸಂವಿಧಾನಕ್ಕೆ, ಅಂಬೇಡ್ಕರ್ ಅವರಿಗೆ ಗೌರವ ಕೊಡ್ತಕ್ಕಂತ ಕೆಲಸ ಸರ್ವ ಜನ, ಈ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸರ್ವ ಜನ ಅವ್ರಿಗೆ ಗೌರವ ಕೊಡ್ಬೇಕಾಗುತ್ತೆ. ಇವತ್ತು ಏನು ಪ್ರದೀಪ್ ಈಶ್ವರ್ ಮೇಲೆ ಆಗಿರ್ತಕ್ಕಂಥ ಅವ್ಯಾಹತವಾಗಿ ನಡೆದಿರ್ತಕ್ಕಂಥ ಇದು ಅವಾಚ್ಯ ಶಬ್ದಗಳು, ಇದು ಯಾವುದೇ ಸಮಾಜ ಸಹಿಸ್ತಕ್ಕಂಥದ್ದಲ್ಲ. ಇದು ಅವರು ಬೇರೆಯವ್ರನ್ನ ಮಾತಾಡಿರ್ಬೋದು, ಅದು ಹೇಳಿಕೆ ಕೊಟ್ಟಿರ್ಬೋದು, ರಾಜಕೀಯದಲ್ಲಿ ಕಾಮನ್ ಆಗಿದೆ. ಆದ್ರೆ ಅವ್ರ ಉದ್ದೇಶ ಏನು, ಅವ್ರು ಮ್ಯಾನ್ ಹ್ಯಾಂಡಲ್ ಮಾಡಬಾರ್ದಾಗಿತ್ತು. ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕಾಗಿ ಅವ್ರು ಬಂದಿದ್ರು. ಅವ್ರು ಹೋರಾಟ ಮಾಡ್ಬೇಕಾಗಿತ್ತು, ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೋದಾಗಿತ್ತು. ಅನೇಕ ದಾರಿಗಳಿದಾವೆ ಸಂವಿಧಾನದ ಚೌಕಟ್ಟಿನಲ್ಲಿ. ಒಬ್ಬ ವ್ಯಕ್ತಿಯನ್ನ ನಾವು ಹೋರಾಟದ ಮುಖಾಂತರ ಅವರನ್ನ ಅಡಗಿಸ್ತಕ್ಕಂಥ ಕೆಲಸ ಮಾಡಬಹುದಾಗಿತ್ತು ಅವರು. ಆದ್ರೆ ಇಲ್ಲಿ ಮ್ಯಾನ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಮ್ಯಾನ್ ಹ್ಯಾಂಡಲ್ ಮಾಡೋದಕ್ಕೆ ಯಾರಿವರಿಗೆ ಪವರ್ ಕೊಟ್ರು, ಯಾರಿವರಿಗೆ ಶಕ್ತಿ ಕೊಟ್ರು ಅನ್ನೋದ ಇಡೀ ದೇಶ, ಈ ಜನ ಅರ್ಥ ಮಾಡ್ಕೊಬೇಕು. ಮತ್ತೆ ಈ ಒಂದು ಸೌಹಾರ್ದಯುತವಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರವನ್ನ, ಒಳ್ಳೆ ಚಿಕ್ಕಬಳ್ಳಾಪುರವನ್ನ ಉಳಿಸ್ತಕ್ಕಂಥ ಕೆಲಸ ಎಲ್ಲರೂ ಮಾಡ್ಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಏನು ಘಟನೆ ನಡೀತು ಶ್ರೀ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಪ್ರಯುಕ್ತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ, ರಾಜ್ಯದ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಈ ಸಾರಿ ಇಷ್ಟು ವರ್ಷ ನಡೆದಿರತಕ್ಕಂಥ ಹೆಚ್ಚಿನ ಒಂದು ಅದ್ದೂರಿಯಾಗಿ ಮಾಡ್ಲಿಕ್ಕೆ ಒಂದು ಜಿಲ್ಲಾಡಳಿತ ಒಂದು ವ್ಯವಸ್ಥೆ ಮಾಡಿತ್ತು. ಅದರಂತೆ ಕೂಡ ಒಳ್ಳೆ ವ್ಯವಸ್ಥೆ, ಪಲ್ಲಕ್ಕಿಗಳು ಸಮೇತ ಚೆನ್ನಾಗಿ ಬಂತು. ಅದೇ ದಿನ ನಾನು ಕೂಡ ಶಾಸಕರ ಜೊತೆಯಲ್ಲಿದ್ದೆ. ನಮ್ಮ ಪರಿಶಿಷ್ಟ ಪಂಗಡದ ಇಲಾಖೆಯಿಂದ ಒಂದು ಹಾಸ್ಟೆಲ್ಗೆ 10,28,00,000 ಮಂಜೂರಾಗಿತ್ತು. ಒಂದು ಗುದ್ಲಿ ಪೂಜೆ ಕೂಡ ಇತ್ತು. ಆ ಗುದ್ಲಿ ಪೂಜೆ ಮಾಡ್ಕೊಳ್ಳಿಕ್ಕೆ ನಾವು ಎಲ್ಲ ವ್ಯವಸ್ಥೆ, ನಮ್ಮ ಜನಾಂಗದ ಮುಖಂಡಗಳೆಲ್ಲ ಸೇರಿ ಗುದ್ಲಿ ಪೂಜೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಎರಡು ಜಾಗದಲ್ಲಿ, ಮಹಿಳಾ ಮತ್ತು ಗಂಡಸ ವಿದ್ಯಾರ್ಥಿ ನಿಲಯ ಮತ್ತು ವಿದ್ಯಾರ್ಥಿಗಳಿಗೆ ಒಂದು 2 ಹಾಸ್ಟೆಲ್ ಮಾಡ್ಲಿಕ್ಕೆ 5,14,00,000 5,14,00,000 ಗುದ್ಲಿ ಪೂಜೆ ನೆರವೇರಿಸಿಕೊಂಡು ಬರೋಕ್ಕಿಂತ ಮುಂಚೆ 11 ಗಂಟೆಗೆ ಫಿಕ್ಸ್ ಆಗಿತ್ತು. ಆದ್ರೆ ಒಂದು ಮುಖ್ಯಮಂತ್ರಿಗಳಂತ ಒಂದು ಏರ್ಪೋರ್ಟ್ ನಲ್ಲಿ ಏನು ಅವ್ರದ್ದು ಮಾಲಾರ್ಪಣೆ ಇತ್ತು, ಅದಕ್ಕೆ ಶಾಸಕರು ಹೋಗೋದಕ್ಕೆ ಸ್ವಲ್ಪ ತಡ ಆಗಿತ್ತು. ಅದಕ್ಕಾಗಿ ಅವ್ರು ಏನ್ ಮಾಡಿದ್ರು, ನೇರವಾಗಿ ಏನು ಪ್ರೊಸೆಷನ್ ಇತ್ತು, ಸಭೆ ಮೆರವಣಿಗೆ ಇತ್ತು, ಅದು ಅರ್ಧ ತಾರೀಕಿಗೆ ಅವರು ಬಂದು ಭಾಗವಹಿಸಿ ಶಾಂತ ರೀತಿಯಿಂದ ಏನು ಬಲಮುರಿ ಗಣಪತಿ ಬಲಮುರಿ ಗಣಪತಿ ಸರ್ಕಲ್ ಇದೆ, ಅಲ್ಲಿಗಂಟ ಬಂದು ನಾವು ಅಲ್ಲಿಗಂಟ ಬಂದ ಅಷ್ಟೊತ್ತಿಗೆ ಆ ಬಲಮುರಿ ಗಣಪತಿ ಸರ್ಕಲ್ ಎಲ್ಲರೂ ಕೂಡ ಒಂದು ಸೌಹಾರ್ದವಾಗಿ ಎಲ್ಲಾ ಜನಾಂಗದವರು ಕೂಡ ಸೇರಿ ಶಾಂತ ರೀತಿಯಿಂದ ಮೆರವಣಿಗೆ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿದ್ರು. ಅಲ್ಲಿಂದ ಮತ್ತೆ ಒತ್ತಿ ಚೌಕಿ ಹತ್ರ ಕೆಂಪೇಗೌಡ ಮೆರವಣಿಗೆ ಹೂನಾರಾತ್ರಿ ಕೂಡ ಅಲ್ಲಿ ಕೂಡ ಏನು ತೊಂದರೆ ಆಗಿಲ್ಲ, ಅಲ್ಲಿ ಕೂಡ ಶಾಂತ ರೀತಿಯಲ್ಲೇ ಇತ್ತು. ಅಲ್ಲಿಂದ ಇವರು ಚೌಕಿಯಲ್ಲಿ ಸಣ್ಣಪಾನು ಹೋಗೋಷ್ಟೊಳಗೆ ಬುದ್ಧಿ ಪೂಜೆ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ನಾನು ಶಾಸಕರ ಜೊತೆಲೆ ನಮ್ಮ ಲೇಔಟ್ ಅಲ್ಲಿ ಬೀಗರೋಡ್ ಲೇಔಟ್ ಅದಕ್ಕೆ ಬುದ್ಧಿ ಪೂಜೆ ಮಾಡ್ಕೊಂಡು ಅವ್ರು ಬಂದು ನಾನು ಸ್ವಲ್ಪ ತಡವಾಗಿ ಬಂದೆ. ಬರೋಷ್ಟೊಳಗೆ ಅವರು ಕಾರ್ಯಕ್ರಮ ಏನು ವೇದಿಕೆ ಕಾರ್ಯಕ್ರಮ ಇತ್ತು. ಇನ್ನೊಂದು ಹೇಳ್ಬೇಕಾದ್ರೆ ಇದು ಸರ್ಕಾರಿ ಕಾರ್ಯಕ್ರಮ, ಅವರು ಆ ಸಭೆಯ ಅಧ್ಯಕ್ಷತೆ ವಹಿಸ್ತಾರೆ. ಇದು ಜಿಲ್ಲಾಡಳಿತದಿಂದ ಮಾಡತಕ್ಕ ಸಭೆನ, ಇವ್ರು ಇಂಡಿವಿಜುವಲ್ ಅಲ್ಲ. ಕೆಲವರು ಅಲ್ಲಿ ನಾನು ನೋಡಿದೆ, ಕೆಲವರು ಮಾತ್ರ ಏನು ಆಚೆಯಿಂದ ಬಂದಂತವ್ರು 100-150 ಜನ ಬಂದು ಏಕಾಏಕಿ ಬಂದು ಅವರು ಮಾಡಬಾರ್ದು ಅಂತ ಧಿಕ್ಕಾರಕ್ಕೆ ಹೋಗಿ ಸಭೆಯಿಂದ ಇರಬಾರ್ದು ಅಂತ ಹೇಳ್ಬಿಟ್ಟು ಕೂಗುಲಾಗ್ತಾ ಇದ್ರು.
ಜೊತೆಗೆ ಎಲ್ಲಾ ಮುಖಂಡರು ಇರ್ತಕ್ಕಂಥ ಎಲ್ಲಾ ಪಕ್ಷದ ಮುಖಂಡರು ಕೂಡ ಸಮಾಧಾನ ಮಾಡ್ತಾ ಇರೋದು ತಮ್ಮ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಾ. ಅಲ್ಲಿ ಸಮಾಧಾನ ಮಾಡ್ತಿದ್ದಂತ ಮುಖಂಡರುಗಳು ನಿನ್ನೆ ಏನ್ ಮಾಡಿದ್ರು, ಏನಂತ ಮಾತಾಡ್ತಾ ಇದ್ದಾರೆ, ಯಾರಲ್ಲಿ ಗಲಾಟೆ ಆಗಿದ್ದು ಅಂತ ಅವ್ರ ಕಣ್ಣಲ್ಲಿ ಗೊತ್ತಿದ್ರು ಕೂಡ ನಿನ್ನೆ ಯಾವ ರೀತಿ ಬದಲಾವಣೆ ಹಾಕೊಂಡು ಹೇಳಿಕೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಕೂಡ ನಾವು ತಾವು ಗಮನಿಸಬೇಕಾಗಿದೆ. ಜೊತೆಗೆ ಅವರು ಎಲ್ಲ ಸಮಾರಂಭ ಆಯ್ತು, ಎಲ್ಲ ಗಲಾಟೆ ಆಗ್ತಾ ಇತ್ತು, ಶಾಸಕರು ನೇರವಾಗಿ ಕೂತ್ಕೊಂಡು ಟೀ ತರಿಸ್ಕೊಂಡು ಒಬ್ಬರೇ ಶಾಂತ ಚಿತ್ತದಿಂದ ಕೂತಿದ್ದಾರೆ. ಅವ್ರು ಯಾವುದೇ ಪ್ರಚೋದನೆ ಮಾಡಿಲ್ಲ, ಮಾತಾಡೂ ಇಲ್ಲ. ಇನ್ನೊಂದು ಹೇಳ್ಬೇಕಾದ್ರೆ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಬಗ್ಗೆ ಅಂತ, ಅದು ರಾಜಕೀಯ, ಇದು ಕಾರ್ಯಕ್ರಮ. ಅವರ ದೊಡ್ಡ ಒಂದು ಶಾಸಕರಾಗ್ಬೋದು, ಇನ್ನೊಂದು ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಮಂತ್ರಿಗೂ ಮಾತಾಡೋ ಹಕ್ಕಿದೆ, ಶಾಸಕರು ಮಾತಾಡೋ ಹಕ್ಕಿದೆ. ಇವ್ರು ಮಾತಾಡೋ ಯೋಗ್ಯತೆ ಎಲ್ಲ ಅದು ಇದನ್ನ ಮಾತಾಡೋ ಪ್ರಶ್ನೆ ಬರೋದಿಲ್ಲ. ಅವ್ರು ಅಟ್ಲೀಸ್ಟ್ ಏನಾದ್ರು ಆಗಿದ್ರೆ ಡೆಫರ್ಮೇಷನ್ ಕೇಸ್ ಹಾಕಿ, ಮಾನನಷ್ಟ ಮೊಕದ್ದಮೆ ಹಾಕ್ಲಿ, ಕಾನೂನು ಇವರೇ ಕೈಗೆತ್ಕೊಂಡು ಮಾತಾಡುವಂತ ಅವಶ್ಯಕತೆ ಇಲ್ಲ. ಜೊತೆಗೆ ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಅವರು ಆಚೆ ಹೊರಡು ಬರೋ ಟೈಮ್ಗಳಲ್ಲಿ ಎಷ್ಟು ಜನ ಬೆನ್ನತ್ತಿ ಕೆಟ್ಟ ಶಬ್ದಗಳಿಂದ, ಅವಾಚ್ಯ ಶಬ್ದಗಳಿಂದ ಬೈದ್ರು. ಆ ಬೈದಿದ್ದ ಆದ್ಮೇಲೆ ಅವ್ರು ಮಾತಾಡಿದ ಹೊತ್ತು ಕೆಲವು ಹೇಳಿದ್ರು, ನಿನ್ನೆ ಮುಖಂಡರುಗಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟೇಷನ್ ಕೊಟ್ಟಿದ್ದಾರೆ, SP ಹತ್ರ ಕೊಟ್ಟಿದ್ದಾರೆ ಕೆಲವು ಮುಖಂಡರುಗಳು. ಇವರು ಅಲ್ಲಿ ಸಮಾಧಾನ ಮಾಡ್ತಿದ್ದಂತವ್ರು ಇವ್ರು ಮೊನ್ನೆ ಬಂದು ಇವ್ರು ಮಾತಾಡಿ ಪ್ರಚೋದನೆ ಮಾಡಿದರೆ ಗಲಾಟೆ ಆಗಕ್ಕೆ ಕಾರಣ ಇವ್ರೆ ಅಂತಾರಲ್ಲ. ಮುಂಚಿತವಾಗಿ ಯಾರು ಮಾತಾಡಿದ್ರು ಅಂತ ಗೊತ್ತಿಲ್ವಾ? ಅವಾಗ ಯಾಕೆ ಮಾತಾಡಿಲ್ಲ? ಇದು ಅವರು ರಾಜಕೀಯ ತಂದ್ಕೊಂಡು, ರಾಜಕೀಯ ಹಿನ್ನೆಲೆ ಇಟ್ಕೊಂಡು, ಬೇಕು ಅಂತಲೇ ಒಂದು ರಾಜಕೀಯ ಪ್ರೇರಣೆ ಇಟ್ಕೊಂಡು ಈಗ ಅವ್ರು ಮಾತಾಡೋದಕ್ಕೆ ಇವರು ಪ್ರೇರಣೆ ಮಾಡಿದಾರೆ. ಯಾರು ಪ್ರೇರಣೆ ಗಲಾಟೆ ಮಾಡ್ತಾರೆ? ಯಾರು ಈಗ ಯಾರ ಮೇಲೆ ಕೇಸು ಸುಮೋಟ ಆಗಿದೆ, ಅವ್ರು ಯಾರು ಪರವಾಗಿ ಓಡಾಡ್ತಿದ್ದಾರೆ? ಆ ಶಾಸಕರು ಹೇಳ್ಬಿಟ್ಟು ಗಲಾಟೆ ಮಾಡ್ತಾರ? ಪ್ರೇರಣೆ ಅವ್ರದಾ? ಈ ರೀತಿ ರಾಜಕೀಯವಾಗಿ ಇಟ್ಕೊಂಡು ಮಾತಾಡ್ತಾ ಇರೋದು ಇವರೇ ಪ್ರೇರಣೆ ಕೊಡ್ತಾ ಇದಾರೆ ಹೊರತು ಶಾಸಕರ ಮೇಲೆ FIR ಹಾಕ್ಬೇಕು, A1 ಹಾಕ್ಬೇಕು ಅಂತಾರೆ. ಯಾವ ಕಾರಣಕ್ಕೆ, ಯಾವ ರೀತಿಯಲ್ಲಿ FIR ಹಾಕ್ಬೇಕಾಗುತ್ತೆ? ಅವ್ರು ಏನ್ ಮಾತಾಡಿದ್ರು ಅನ್ನೋದನ್ನ ತಾವೆಲ್ಲ ಗಮನಿಸ್ಬೇಕು. ದಯವಿಟ್ಟು ಇವ್ರು ಕೆಲವರೆಲ್ಲ ಹೇಳಿದ್ರು, ನಾವು ಪ್ರತಿಭಟನೆ ಮಾಡ್ತೀವಿ, ಅಷ್ಟು ಜನ ಸೇರ್ತೀವಿ, ಇಷ್ಟು ಜನ ಸೇರ್ತೀವಿ ಅಂತ. ಪ್ರತಿಭಟನೆ ಮಾಡಕ್ಕೆ ಎಲ್ಲರಿಗೂ ಹಕ್ಕಿದೆ, ಅದು ಕಾನೂನು ರೀತಿಯಲ್ಲಿ ಯಾವ ರೀತಿ ಅವರು ಮಾಡಿದ್ರೆ ನಮಗೂ ಇದೆ, ನಾವು ಕೂಡ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಆದ್ರೆ ಈ ರೀತಿ ರಾಜಕೀಯ ಇಟ್ಕೊಂಡು ಕೆಂಪೇಗೌಡ ಜಯಂತಿಯಲ್ಲಿ, ಸರ್ಕಾರಿ ಜಯಂತಿಯಲ್ಲಿ ನಾವೇನು ಎಲ್ಲರಿಗೂ ಬರೋ ಹಕ್ಕಿದೆ. ಜೊತೆಗೆ JDS ಅವರು ಒಂದು ಕಾರ್ಯಕ್ರಮ ಮಾಡ್ಕೊಂಡು, ಇಲ್ಲ BJP ಅವರು ಕಾರ್ಯಕ್ರಮ ಮಾಡ್ಕೊಂಡು ಶಾಸಕರಲ್ಲಿ ಬಂದು ಮಾತಾಡಿದ್ರೆ ನೀವು ಬರಬಾರ್ದು, ಹೋಗ್ಬಾರ್ದು, ನೀವು ಇಳಿ ಅಂತ ಕರೆಯೋ ಹಕ್ಕಿರುತ್ತೆ. ಅದು ಈ ಸರ್ಕಾರಿ ಕಾರ್ಯಕ್ರಮ ಆಗಿದ್ದಕ್ಕೆ ಎಲ್ಲರಿಗೂ ಇರುತ್ತೆ. ಜೊತೆಗೆ ಇವ್ರು ಮಾಡಿದಂತದ್ದು ಘಟನೆ ಏನಂದ್ರೆ, ಕೆಂಪೇಗೌಡರ ಒಂದು ಜಯಂತಿಗೆ ಅವಮಾನ ಮಾಡಿದ್ರೆ ಹೊತ್ತು ಚಿಕ್ಕಬಳ್ಳಾಪುರ ತಾಲೂಕಿನವ್ರಿಗೆಲ್ಲ, ಇಲ್ಲ ಶಾಸಕರಿಗೆಲ್ಲ, ಅವ್ರ ಅಭಿಮಾನಿಗಳಿಗೂ ಅಲ್ಲ. ಇವ್ರು ಕೆಂಪೇಗೌಡ ಜಯಂತಿಗೆ ಕೆಂಪೇಗೌಡಿಗೆ ಅವಮಾನ ಮಾಡಿದ್ದಾರೆ. ಇದನ್ನ ಫಸ್ಟ್ ಮನಗಂಡು ಮಾತಾಡ್ಬೇಕು ಹೊರತು ಬೇರೆ ರೀತಿಯಲ್ಲಿ ಯಾವ್ದಾವ್ದೋ ಉದ್ದೇಶ ಇಟ್ಕೊಂಡು ಮಾತಾಡಬಾರ್ದು ಅಂತ ಹೇಳಿ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದೆಡೆ ಕಾಂಗ್ರೆಸ್ ಮುಖಂಡ ಶ್ರೀನಿವಾಸ್ ಭಾವನಾತ್ಮಕವಾಗಿ ಮಾತನಾಡಿದರು. ನಮ್ಮ ಕುಟುಂಬ ಮೂಲತಃ JDS ಹಿನ್ನೆಲೆಯದ್ದು. ನಮ್ಮ ತಂದೆ ದೇವೇಗೌಡರ ಕಾರ್ಯಕ್ರಮಕ್ಕಾಗಿ ತೋರಣ ಹಾಗೂ ಬ್ಯಾನರ್ ಕಟ್ಟುವ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟರು. ಆದರೂ ಆನಂತರ ನಮ್ಮ ಕುಟುಂಬವನ್ನ ಯಾರೂ ವಿಚಾರಿಸಲಿಲ್ಲ. ಇದೇ ವೇಳೆ JDS ಕಾರ್ಯಕರ್ತರಿಗೆ ಯಾವ ರೀತಿಯ ಪ್ರೋತ್ಸಾಹ ಸಿಗ್ತಿದೆ ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, 1989 ನಿಷ್ಠಾವಂತ ಕಾರ್ಯಕರ್ತ ನಮ್ಮ ತಂದೆ. ಎಲ್ರಿಗೂ ಗೊತ್ತಾಯ್ತೋ ಇಲ್ವಾ? ಹಿರಿಯರು ಗೊತ್ತಿರ್ತದೆ ಇಲ್ಲಿ ನಮ್ಮ ಸ್ವಾಮಿ ಅವರಿಗೆಲ್ಲಾನು. ಅವತ್ತು ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ, ಜ್ಞಾಪಕ ಇಟ್ಕೊಳ್ಳಿ ದಯವಿಟ್ಟು. ಎಲ್ಲ ಚಿಕ್ಕಬಳ್ಳಾಪುರದ JDS ಕಾರ್ಯಕರ್ತರು ಏನು ಇವತ್ತು ನೀವು ಚಪ್ಪಲಿ ಬೂಟುಗಳು ಎಲ್ಲ ಎಸಿತೀರಾ ಯಾರೋ ಒಂದು ಮನೆಗೋಸ್ಕರ, ದಯವಿಟ್ಟು ಕೇಳಿ. ನಾನು JDS ಕಾರ್ಯಕರ್ತ ಮಗನೇ, ನೊಂದ ಜೀವ. ಇವತ್ತು ನಾನು ಮುಂದೆ ನಮ್ಮ ತಂದೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮಾತಾಡಬಾರ್ದು, ಇದುವರೆಗೂ ನಾವು ಮಾತಾಡಿಲ್ಲ, ರಾಜಕಾರಣಕ್ಕೆ ನಮ್ಮ ಫ್ಯಾಮಿಲಿ ತಗೊಂಡ್ಬಂದಿಲ್ಲ, ಇವತ್ತು ತಗೊಂಡ್ಬರ್ತಾ ಇದೀವಿ. ಯಾಕಂದ್ರೆ ರೌಡಿಸಮ್ ಆ ರೀತಿ ಮಾಡ್ತಾ ಇದ್ದೀರಾ ತಾವು, ಮಾಡಿ ನಿಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ನಿನ್ನೆ ಒಂದಷ್ಟು ಜನ ಅಷ್ಟು ಚಪ್ಪಲಿ ಬೂಟುಗಳೆಲ್ಲ ತಗೊಂಡ್ಬಂದು ಕೊಟ್ಟು ಹೋಗಿದ್ದೀರಾ, ಇರ್ಲಿ, ಅವೆಲ್ಲ ನಾವು ನೋಡಿರೋದೆ. ರಾಜಕಾರಣದಲ್ಲಿ ಅವೆಲ್ಲ ಇವತ್ತಿರ್ತದೆ, ನಾಳೆ ಯಾರಿಗೂ ಶಾಶ್ವತ ಅಲ್ಲ. 89ರಲ್ಲಿ ದೇವೇಗೌಡರು ಚಿಕ್ಕಬಳ್ಳಾಪುರಕ್ಕೆ ಬಂದಿರ್ತಾರೆ. ಅವತ್ತು ನೈಟ್ ಎಲ್ಲಾನು ಅವತ್ತು ಬಟ್ಟೆಯಲ್ಲಿ ಬ್ಯಾನರ್ ಬರೆಯೋದು ಗೊತ್ತಿರ್ಲಿ, ಪಾಣ ಕಟ್ಟೋದು. ರಾತ್ರಿ ಎಲ್ಲ ನಮ್ಮ ತಂದೆ ಕೇಶವರೆಡ್ಡಿ, ಅಂದ್ರೆ ಈಗ PN ಕೇಶವರೆಡ್ಡಿ ಅವರಲ್ಲ, ಇನ್ನೊಬ್ಬ ಕೇಶವರೆಡ್ಡಿ, ಕೆಳಗಿನ ತೋಟದ ಕೇಶವರೆಡ್ಡಿ ಅವರು JDS ಕಾರ್ಯಕರ್ತರು. ಅವರಿಬ್ರು ರಾತ್ರಿ ಎಲ್ಲ ಕಟ್ತಿರ್ತಾರೆ ನಗರ ವ್ಯಾಪ್ತಿ ಲೀಡರ್ಗಳು. ಬೆಳಿಗ್ಗೆ ಪಾಣ ಬಿಚ್ಚೋಗಿರ್ತದೆ. ನಮ್ಮ ತಂದೆ ಅಲ್ಲಿ ಕೆಲಸದವ್ರು ಕಟ್ತಾ ಇದ್ರೆ ಕಟ್ಟಿ ಸರಿಯಾಗಿ ಅಂತ ಎಳೆದಿರ್ತಾರೆ ಪೈಪ್ಗೆ. 11 kVಗೆ ಟಚ್ ಆಗಿ ನಮ್ಮ ತಂದೆ ಅಲ್ಲೇ ಡೆತ್ ಹೋಗ್ತಾರೆ. ಡೆತ್ ಆದ್ರೆ ಎಳೆದ ಮುಂದೆನೆ ದೇವೇಗೌಡ ಹೋಗ್ತಾರೆ.
ಹೆಣದ ಹತ್ರ ಬರಲ್ಲ. ಮೈಂಡಲ್ಲಿ ಇಟ್ಕೊಳ್ಳಿ. ಇವತ್ತು ನೀವು ಚಪ್ಪಲಿ ಹಾಕ್ತೀರ ಒಂದು ಮನೆಗೋಸ್ಕರ, ಅವತ್ತು ನಮ್ಮ ತಂದೆದು ಬಾಡಿ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇರ್ತದೆ, ಅಲ್ಲಿಗೂ ಬರಲ್ಲ. ಇವತ್ತು ಯಾರೋ ಚಪ್ಪಲಿ ಹಾಕಿದ್ರು ಮನೆಗೆ ಬರ್ತೀರಾ ನೀವು, ಇನ್ನ ಮಾಡಿ ನಮ್ಮ ಮನೆಗೋಸ್ಕರ ಇನ್ನ ಹಾಕಿ ನಾಡಿನ ಜನತೆ ಮೇಲೆ ತಪ್ಪು ಮಾಡಿದವ್ರ ಮೇಲೆ ಎತ್ಕೊಂಡು ಹೋಗಿ ಕೊಡಿ, ನೀವು ನಿಮ್ಗೆ ಒಳ್ಳೇದಾಗ್ಲಿ. ಅವತ್ತು ನೀವ್ ಯಾಕೆ ಬರ್ಲಿಲ್ಲ ನಮ್ಮ ಮನೆ ಹತ್ರ? ಪ್ರಾಣ ಕಳ್ಕೊಂಡಿರ್ತೀವಿ, ನಮ್ ತಂದೆ ನಾವು ಅನಾಥರಾಗಿರ್ತೀವಿ. 6 ವರ್ಷ, ನಾನು 9th ಸ್ಟ್ಯಾಂಡರ್ಡ್ ಹುಡುಗ, ನಮ್ಮ ಅಣ್ಣ ಫಸ್ಟ್ ಇಯರ್ ಡಿಗ್ರಿ, 6 ಜನ ಮಕ್ಕಳು, ನಮ್ಮ ಮನೆಯಲ್ಲಿ ಯಾರು ಇಲ್ಲ. ನಾವು ನಿಷ್ಠಾವಂತ ಕಾರ್ಯಕರ್ತರು. ನಿಮ್ಗೆ ಅವತ್ತು ತಾವ್ ಯಾಕೆ ಕಮ್ಮಿ ಬರ್ಲಿಲ್ಲ? ಅವತ್ತು ನಾವು JDS ಕಾರ್ಯಕರ್ತರು ತಾನೆ ನಿಮ್ಗೆ, ಅವತ್ತು ಯಾಕೆ ಬರ್ಲಿಲ್ಲ? ಇದುವರೆಗೂ ನಮ್ಮ ಫ್ಯಾಮಿಲಿ JDS ಹಾಕಲ್ಲ. ಇದೇ ಕಾರಣಕ್ಕೆ ಹಾಕಲ್ಲ. ನಾವು ನಮ್ಮನೇನ್ ಕೆಲಸ ಕೊಡಿಸ್ತೀವಿ ಅಂದ್ರೆ ಹೋಗ್ರಿ, ಯಾರಾದ್ರೂ ಒಬ್ಬ ಲೀಡರ್ ಬರಲಿಲ್ಲ. ಏನು ಸಂಸ್ಕಾರ? ನಿಮ್ ಮನೆಗೆ ಮಾತ್ರ ನೀವು ಸೀಮಿತ. ನಿಮ್ ಮನೆಯಲ್ಲಿ ಇವಾಗ ಅಧಿಕಾರ ಆಯ್ತಾ? ಬಚ್ಚೇಗೌಡರು ಬೈದ್ರಿ, ಏನು PGR ಸಿಂಧುನ ಹೊಡ್ಸಿದ್ರಿ, MP ಪ್ರಕಾಶ್ ಹೊಡ್ಸಿದ್ರಿ, ಆಮೇಲೆ ರಾಮಕೃಷ್ಣ ಹೆಗಡೆ ಹೊಡ್ಸಿದ್ರಿ ಚಪ್ಪಲಿನಲ್ಲೇ. ಇವಾಗ ಪ್ರದೀಪ್ ಈಶ್ವರ್ ಹೊಡ್ಸಿದ್ದೀರಾ? ನ್ಯಾಯನ ಇದು? JH ಪಟೇಲ್ ಹೊಡ್ಸಿದ್ರೆ, ಸಿ ಬೈರೇಗೌಡರು ಹೊಡ್ಸಿದ್ರೆ ಏನಾಗಿದ್ದಾರೆ ಇವತ್ತು? ಕೃಷ್ಣ ಬೈರೇಗೌಡರು ನಿಷ್ಠಾವಂತ ಲೀಡರ್, ಇಡೀ ರಾಜ್ಯಕ್ಕೆ ಮಾದರಿ ಲೀಡರ್ ಆಗಿದ್ದಾರೆ. ನಾವ್ ಯಾವತ್ತು ನೊಂದು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಇವತ್ತು ಇದು ಸಂಸ್ಕಾರ ಅಲ್ಲ ನೀವು ಕಲಿಸ್ತಾ ಇರೋದು. ಅದಕ್ಕೆ 2 ಲೀಡರ್ ಉಟ್ಕೊಂಡವ್ರೆ ಚಿಕ್ಕಬಳ್ಳಾಪುರದಲ್ಲಿ, ಒಕ್ಕಲಿಗರು ಲೀಡರ್ ಆಗೋದಿಕ್ಕೆ. ಒಬ್ಬ ಇನ್ನೂ ಒಂದ್ ಕಡೆ ಹೇಳ್ಕೊಂಡು ಹೋಗ್ತಾನೆ, ಒಬ್ಬ ಇನ್ನೊಂದ್ ಕಡೆ ಚಪ್ಪಲಿ ಲೀಡರ್ ಮಾಡೋದಿಕ್ಕೆ. ನಾನ್ ಬೇಳ್ಕೊಡ್ತೀನಿ ಅಂತ. ಬೇಳ್ಕೊಡೋದು ಇವ್ರಿಗೆಲ್ಲ ಸಮಯ ಗೊತ್ತಿರೋದು? ಯಾರು ಮಾಡ್ತಿದಾರೆ ಅವ್ರನ್ನ ಎತ್ಕೊಂಡು ಒಳ್ಳೆ ಆಗ್ಬೇಕು. ಫಸ್ಟ್ ಮಾಡ್ತಿರೋರು ಯಾರು? ಕುಮ್ಮಕ್ ಕೊಟ್ಟವರು ಯಾರು? ಇದಕ್ಕೆ ಸರ್ಕಾರಿ ಕಾರ್ಯಕ್ರಮ ನಿಷ್ಠಾವಂತ ರೈತರು, ಕೆಂಪೇಗೌಡರ ಅಭಿಮಾನಿಗಳು ಒಳಗಡೆ ಇದ್ರು, ಅವ್ರ ಪಾಡಿಗೆ ಅವ್ರು ಇದ್ರು. ಯಾರ್ಯಾರನ್ನ ಎಲ್ಲೆಲ್ಲಿ ಕುಡಿಸಿ ಏನೇನ್ ಮಾಡಿ 1 ಲಕ್ಷ 2 ಲಕ್ಷ ಕೊಟ್ಟು ಕಳ್ಸಿದ್ದೀರಾ? ನಮ್ಮ ಹತ್ರ ವಿತ್ ಡಾಕ್ಯುಮೆಂಟ್ ಐತೆ. ನೀವು ಹೋಗಿ FIR ಮಾಡ್ಬೇಕು ಅಂತೀರಾ? ಯಾರ ಮೇಲೆ FIR ಮಾಡ್ಬೇಕಾಗಿರೋದು? ನಿಮ್ ಮೇಲೆ ಮಾಡಿಸ್ತೀವಿ. ಸತ್ಯವಾಗಿ ಆಚೆ ಬರ್ತಾರೆ. ಸಂದೀಪ್ ರೆಡ್ಡಿ ಅವರೇ, ಸುಧಾಕರ್ ಅವರೇ, ಜ್ಞಾಪಕ ಇಟ್ಕೊಳ್ಳಿ. ರಾಜಕಾರಣ ನಿಮ್ಗೂ ಅಲ್ಲ ನಮ್ಗೂ ಬರ್ತದೆ ಮಾಡೋದಿಕ್ಕೆ. ಆ ರೀತಿ ಮಾಡ್ಬೇಡಿ. ಅವತ್ತು ನಾವು ಮಾಡ್ಬೋದಾಗಿತ್ತು, ಮಾಡಲ್ಲ. ಚಿಕ್ಕಬಳ್ಳಾಪುರ ಶಾಂತಿಯುತವಾಗಿ ರಾಜಕಾರಣ ಮಾಡೋದಿತ್ತು ಬಂದಿರೋದು ನಾವು. ಏನೇ ಮಾಡಿದ್ರು ಮನೆ ಹತ್ರ ಹೋಗಿ ಸರ್ವಿಸ್ ಮಾಡ್ತಾ ಇದೀವಿ, ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾಡ್ತಾ ಇದೀವಿ. ರಾಜಕಾರಣ ಯಾರಿಗೂ ಶಾಶ್ವತ ಅಲ್ಲ. ಎಂತೆಂತವ್ರು ಹೊರಟೋಗಿದ್ದಾರೆ, ನೀವು ಹೋಗಿದ್ದೀರಾ. ಕುಮಾರಸ್ವಾಮಿ ಅವರಿಗೆ ನಾನು ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಏನಾದ್ರೂ ಮೆಸೇಜ್ ಮಾಡಿ, ಏನಾದ್ರೂ ಮಾಡ್ಕೊಳ್ಳಿ, ಚಿಕ್ಕಬಳ್ಳಾಪುರವನ್ನ ಬೇರೆ ರೀತಿ ಮಾಡಕ್ ಹೋಗ್ಬೇಡಿ ಸ್ವಾಮಿ. ಚಿಕ್ಕಬಳ್ಳಾಪುರವನ್ನಾಗೆ ಬಿಡಿ. ಯಾವ ಕಾರ್ಯಕರ್ತರಿಗೂ ಏನೂ ಮಾಡಲ್ಲ ನೀವು. ಕಾರ್ಯಕರ್ತರು ಇದನ್ನ ಅರ್ಥ ಮಾಡ್ಕೊಬೇಕು. ಯಾರಿಗೂ ಅವತ್ತಿನಿಂದ ಇದುವರೆಗೂ ಇಡೀ ನಮ್ಮ ಜೀವನ ನಾವು ಕಟ್ಕೊಂಡು ನಮ್ಮ ಪಾಡಿಗೆ ನಾವು ಬಂದು ಮೇಲೆ ಬಂದಿದ್ದೀವಿ ಅಷ್ಟೇ. ಕಾರ್ಯಕರ್ತರು ಅರ್ಥ ಮಾಡ್ಕೊಬೇಕಿದು ನೀವು. ಚಿಕ್ಕಬಳ್ಳಾಪುರದ ಕಾರ್ಯಕರ್ತರು ಬೇರೆಯವ್ರು ಬೇಡ. ಚಿಕ್ಕಬಳ್ಳಾಪುರದಲ್ಲಿ ನಾವು ನಾಶವಾಗಿ ಹೋಗಿ JDS ಅಂತ ಮನಸ್ಕೊಡ್ತೀವಿ. ನಮ್ಮ ಮನೆಯಲ್ಲಿ ಪೂಜೆ ಮಾಡಿರ್ತೀವಿ. ಇವತ್ತೇನಾಗೈತೆ JDS? ಚಿಕ್ಕಬಳ್ಳಾಪುರದಲ್ಲಿ ಏನಾಗೈತೆ JDS? ನೊಂದ ಜೀವಗಳು ನಾವು JDS ಕಾರ್ಯಕರ್ತರು. ಏನಾಗೈತೆ ಇವತ್ತು JDS? ಅದೊಂದು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನದ ಶಾಪ ತಟ್ಟದೆ ಪ್ರತಿಯೊಬ್ಬರಿಗೂ. ಅದೊಂದು ಅರ್ಥ ಮಾಡ್ಕೊಂಡು ರಾಜಕಾರಣ ಮಾಡಿ, ಯಾರಿಗನ್ನ ಆಗ್ಲಿ ಮಾಡಿ, ತಪ್ಪಿಲ್ಲ. ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಸರ್ವಿಸ್ ಮಾಡಿ. ನೀವು ಮಾಡಿ, ನಾವು ಮಾಡ್ತೀವಿ. ಬೇಕು ಬಂದಾಗ ಹಗ್ಗ ಮಾಡ್ಕೊಳ್ಳೋದು, ಆಮೇಲೆ ಹೋಗೋದು, ಇನ್ನೊಂದು ಹೇಳೋದು. ನಮಗೂ ಗೊತ್ತು ಸ್ವಾಮಿ ರಾಜಕಾರಣ ಮಾಡೋದು. ಈ ರೀತಿ ಮಾತ್ರ ರಾಜಕಾರಣ ಮಾತ್ರ ದಯವಿಟ್ಟು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಡಿ. ಒಳಗಡೆ ಇರ್ಬೇಕಾದ್ರೆ ಸಂದೀಪ್ ರೆಡ್ಡಿನ ಚಪ್ಪಲಿ ತಗೊಂಡು ಹೊಡಿಬೇಕು ಅಂತಾರೆ. ಇದು ಸತ್ಯ, ನಾನು ಹೇಳ್ತಾ ಇರೋದು. ಆಮೇಲೆ ಬಂದು ಬಲಮುರಿ ಸರ್ಕಾರದಲ್ಲಿ ಎಲ್ಲಾ ಕಾರ್ಯಕರ್ತರ ಜೊತೆಯಲ್ಲಿ ಸಂದೀಪ್ ರೆಡ್ಡಿ ಶಾಸಕರು ಡಾನ್ಸ್ ಮಾಡ್ತಾರೆ. ಎಲ್ಲಳ್ಳಿ ರಮೇಶ್ ಅಣ್ಣ ಎಲ್ಲ ಹಿರಿಯರೆಲ್ಲ ಸೇರಿ ಸಂಭ್ರಮ ಆಚರಣೆ ಮಾಡ್ತಾರೆ. ಹಬ್ಬವನ್ನ, ಕೆಂಪೇಗೌಡರ ಹಬ್ಬವನ್ನ. ಅಲ್ಲಿಂದ ಆದ್ಮೇಲೆನೆ ಒಬ್ಬ 50,000 ರೂಪಾಯಿ, ಕೆಲವರು 50,000, 1 ಲಕ್ಷ ಬೆಂಗಳೂರು ಕಾರ್ಯಕರ್ತರು, ಅವರು ನಮ್ಮ ಚಿಕ್ಕಬಳ್ಳಾಪುರದವರಲ್ಲ, ಜ್ಞಾಪಕ ಇಟ್ಕೊಳ್ಳಿ, ಬಾರಿಗಳು ಕಳ್ಸಿಕೊಡ್ತಾರೆ. ತದನಂತರ
ಅವ್ರು ಯಾರು ಒಳಗಡೆ ಹೋಗೋದಿಲ್ಲ. 100% ಇದು ಸತ್ಯ. ಯಾಕಂದ್ರೆ ನಾವು ವಾಸ್ತವಾಂಶ ಇಲ್ದಿದ್ದು ಯಾವತ್ತು ಡಾಕ್ಯುಮೆಂಟ್ ಇಲ್ದಿದ್ದು ಮಾತಾಡೋದೇ ಇಲ್ಲ. ಎಲ್ಲ ನಮ್ಮವರೆಲ್ಲ ಬಂದು ವಿಷಯ ಹೇಳಿದ್ಮೇಲೆ ನಾವು ಇವತ್ತು ಪ್ರೆಸ್ ಮೀಟ್ ಇಡ್ತಾ ಇರೋದು. ಅವ್ರನ್ನ ಕೇಳಿ ಹೌದಾ ಇಲ್ವೋ ಅಂದ್ಬಿಟ್ಟು ಅಷ್ಟೇ ನೀವು. ಇದು ಸತ್ಯ. ಸಿಸಿ ಕ್ಯಾಮ್ರಾ ಎಲ್ಲ ಐತೆ. ಇವ್ರು ಯಾಕಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡಲ್ಲ ಅಂತ ಹೇಳಿ. ಇಡೀ ಮೀಡಿಯಾ ಅವರಿಗೆ ಗೊತ್ತು ಸತ್ಯವಾಗಿ. ಆವತ್ತು ಯಾರ್ಯಾರು ಏನೇನು ಪದ ಅಂದ್ರು, ಅಧ್ಯಕ್ಷರಂದ್ರು, ಇದೇನಿದು ಏನಣ್ಣ ಅಂದಿದ್ದದು ಶಬ್ದ, ಇದು ಅಂಬೇಡ್ಕರ್ ಜಯಂತಿ ಅಲ್ಲ, ಇದು ಕೆಂಪೇಗೌಡ ಜಯಂತಿ ಅಂದ್ರು. ಎಲ್ಲ ಜಯಂತಿಗಳು ಒಂದೇ. ಆದರೆ ಅಂಬೇಡ್ಕರ್ ಜಯಂತಿ ಕೀಳ್ಮಟ್ಟನಾ ನಿಮ್ಮ ಶಬ್ದ ಧ್ವನಿಯಲ್ಲಿ? ಪ್ರಪಂಚದಲ್ಲಿ ಇವತ್ತು ಏನಾದರೂ ಸಂವಿಧಾನ ನಮ್ಗೆ ಕೊಟ್ಟಿದ್ದಾರಂದ್ರೆ ಅಂಬೇಡ್ಕರ್ ಅವರು. ದಯವಿಟ್ಟು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ಸುಧಾಕರ್ ಅವರೇ, ಸಂದೀಪ್ ರವರೇ, ನಿಮ್ಮ ರಾಜಕಾರಣ ನೀವೇನಾದರೂ ಮಾಡ್ಕೊಳ್ಳಿ. ಏನು ನಿಮಗೆ ಅವಮಾನ ಅಲ್ಲ ಆಯಿತು ಅಂದ್ಬಿಟ್ಟು ಇಲ್ಲಿ ಮಾಡಿಸಿದ್ರಾ? ಯಲಹಂಕದಲ್ಲಿ ನಿಮ್ಗೆ ಅವಮಾನ ಆಯಿತು, ಎಲ್ರಿಗೂ ಗೊತ್ತಿರೋದೇ ಅದು. ಚಿಕ್ಕಬಳ್ಳಾಪುರದಲ್ಲಿ ನೀವು ಮಾಡಿಸಿದ್ದೀರಾ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಆಮೇಲೆ ಬಂದು ಇಲ್ಲಿ FIR ಆಗಬೇಕು ಅಂತ ಹೋಗ್ತೀರಾ. ಫಸ್ಟು ಯಾರ ಮೇಲೆ, ನಿಮ್ಮ ಮೇಲೆ, ಇಬ್ಬರ ಮೇಲೆ FIR ಆಗಬೇಕು ಕಾನೂನು ರೀತಿಯಲ್ಲಿ. ಅದು ನಡೀತಾ ಐತೆ, ಖಂಡಿತ ಹಾಗೇ ಆಗ್ತದೆ. ಅದಂತೂ ಸತ್ಯ. ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಹಾಗೇ ಆಗ್ತದೆ. ಥ್ಯಾಂಕ್ ಯು ಅಣ್ಣ. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸುಳ್ಳು ಆರೋಪ ಮಾಡಿ A1 ಆರೋಪಿಯನ್ನಾಗಿ ಮಾಡುವ ಪ್ರಯತ್ನ ನಡೀತಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ರು. ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮೇಲೂ ಟೀಕೆ ನಡೆಸಿದ ಅವರು, ಅಧಿಕಾರದಲ್ಲಿದ್ದಾಗ ಅನೇಕ ಮಂದಿಯ ವಿರುದ್ಧ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂಬ ಆರೋಪವನ್ನು ಮಾಡಿದ್ರು. ರಾಜ್ಯ ಮಟ್ಟದಲ್ಲಿ ಒಬ್ಬ ಯುವ ನಾಯಕ ಬೆಳೀತಿರೋದನ್ನ ಕೆಲವರಿಗೆ ಸಹಿಸಲಾಗ್ತಿಲ್ಲ, ಅದಕ್ಕಾಗಿ ರಾಜಕೀಯವಾಗಿ ಗುರಿಯಾಗಿಸಲಾಗ್ತಿದೆ ಎಂಬುದು ಕಾಂಗ್ರೆಸ್ ಮುಖಂಡರ ವಾದ. ಹೀಗಾದ್ರೆ ಈ ವಿವಾದದಲ್ಲಿ ಯಾರ ಮಾತು ಸತ್ಯ? ಕಾಂಗ್ರೆಸ್ ಮಾಡಿರುವ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತಪ್ಪು ಯಾರ್ದು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ನಿಖರ ಮತ್ತು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸುಮನ್ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.